ವೀಕ್ಷಕರೇ, ಗುಂಡ್ಲುಪೇಟೆ ತಾಲೂಕು ಮಡ್ಡಳ್ಳಿ ಡೈರಿ ಅಧ್ಯಕ್ಷರಾದ ಎಚ್ ಗಂಗಾಧರ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಗಂಗಾಧರ, ಮಡ್ಡಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು. ನಿಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದವರು ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಿ? ಅಲ್ಲಿ 11 ಜನ ಸಂಸದರು ವಿರೋಧ ಆಯ್ಕೆ ಮಾಡಿದ್ರೆ ಅವ್ರ ಕೃತಜ್ಞತೆ ಸಲ್ಲಿಸ್ತಾರೆ. ನೀವು ಡೈರಿಗೆ ಅಧ್ಯಕ್ಷರಾಗಿ 2 ವರ್ಷ ಆಯ್ತು. ಅವಾಗಿಂದ ರೈತರಿಗೆ ಏನ್ ಅನುಕೂಲ ಮಾಡ್ಕೊಟ್ಟಿದ್ದೀರಾ? ಪ್ರತಿಯೊಂದು ಮಾಡಿ ಮೇಡಮ್, ಇನ್ಶೂರೆನ್ಸ್ ಹೆಚ್ಚು ಕಮ್ಮಿ 5ರಿಂದ 6 ವರ್ಷ ಸೋತಾಯ್ತು. ಪ್ರತಿಯೊಬ್ಬರಿಗೂ ದುಡ್ಡು ಬಂದಿದೆ. ಯಾಕಂದ್ರೆ ಅವ್ರು ಹೆಂಗ್ ಕಟ್ಟಿರ್ತಾರೆ ಪ್ರೀಮಿಯಂ, ಅದ್ರ ಮೇಲೆ 30, 40, 50 ಪ್ರೀಮಿಯಂ ಏನ್ ಇರ್ತಾ ಇದೆ ನೋಡಿ, ಅದ್ರ ಮೇಲೆ ದುಡ್ಡು ಬಂದಿದೆ. ಸರ್, ಇವಾಗ ಹಸುಗಳು ತಗೋಬೇಕು ಅಂತ ಅಂದಾಗ ನಿಮ್ಮ ಸೊಸೈಟಿಯಿಂದ ಏನಾರ ಅವ್ರಿಗೆ ಸಹಾಯಧನ ಏನಾದ್ರು ಕೊಡ್ತೀರಾ? ಸಾಲವಾಗಿ ಕೆನರಾ ಬ್ಯಾಂಕ್ ಕೊಡ್ಸಿದೀವಿ. ಬ್ಯಾಂಕಿಂದ ಕೊಡ್ತೀರಾ? ನೀವು ಸೊಸೈಟಿಯಿಂದ ಕೊಡಕ್ ಬರಲ್ಲ, ಬ್ಯಾಂಕಿಂದ ಕೊಡ್ಸಿದೀವಿ. ಸರ್, ಈಗ ನಿಮ್ಮ ರೈತರ ಮಕ್ಳುಗಳು ರೈತರು ಹಾಲು ಹಾಕ್ತಾರಲ್ಲ, ಅವ್ರ ಮಕ್ಳಿಗೆ ಏನಾರ ಅನುಕೂಲಗಳು ಮಾಡ್ಕೊಡ್ತಾ ಇದ್ದೀರಾ? ಏನ್ ಹೇಳಿ? ರೈತರು ಇವಾಗ ಹಾಲು ಹಾಕ್ತಾರೆ ನಿಮ್ಮ ಸೊಸೈಟಿಗೆ, ಅವ್ರ ವಿದ್ಯಾವಂತರ ಮಕ್ಕಳಿಗೆ ಪ್ರೋತ್ಸಾಹಧನ ಏನಾದ್ರು ಕೊಡ್ತಾ ಇದ್ದೀರಾ? ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆಗೆ ಬುಕ್ಸ್, ಪೆನ್ಸಿಲ್ ಇದು ಸ್ಕೂಲಿಂದ ಕೊಡ್ತೀವಿ ಅಷ್ಟೇ. ಸ್ಕೂಲ್ ಅದು ಯಾವ ಹಣದಿಂದ ಕೊಡ್ತೀರಾ ಸರ್? ನಿಮ್ಮ ಸೊಸೈಟಿಯಿಂದ? ಇಲ್ಲ, ಸೊಸೈಟಿಯಿಂದ ಲಾಭಾಂಶದಿಂದ ಅದನ್ನ ತೆಗೆದಿರೋ. ಮತ್ತೆ ಇವಾಗ ಯಶಸ್ವಿನಿ ಕಾರ್ಡ್ ಮಾಡಿಸ್ತಾ ಇದ್ದೀರಾ? ಪ್ರತಿಯೊಬ್ಬರಿಗೂ ಮಾಡ್ಕೊಟ್ಟಿಲ್ಲ. ಅದನ್ನ ಎಷ್ಟು ಅಮೌಂಟ್ ತಗೋತಾ ಇದ್ದೀರಾ ಸರ್? ಅದು ಒಂದು ಕುಟುಂಬಕ್ಕೆ 500 ರೂಪಾಯಿ ಅಷ್ಟೇ. ಉಳಿದ ಡೈರಿಯಿಂದ ಹಾಕ್ತಾರೆ. ಉಳಿದ ಡೈರಿ. ಸರ್, ಇವಾಗ ಡೈರಿಗೆ ಹಾಲು ಹಾಕಿಲ್ಲ ಅನ್ನೋರು ಇದ್ರೆ ಅವ್ರಿಗೆ ಏನಾದ್ರು ಮಾಡಿಸ್ಕೊಡ್ತೀರಾ? ಸದಸ್ಯರಾಗಿರ್ಬೇಕು. ಓಹೋ, ಶೇರ್ ಹೋಲ್ಡರ್. ಸುಮ್ನೆ ಮಾಡ್ಕೊಡಲ್ಲ, ಶೇರ್ ಹೋಲ್ಡರ್ ಆಗಿರ್ಬೇಕು. ಅವ್ರು ಹಾಲು ಹಾಕಿದ್ರೆ ಮಾಡ್ಕೊಡ್ತೀವಿ, ಶೇರ್ ಹೋಲ್ಡರ್ ಆಗಿರ್ಬೇಕು. ಮತ್ತೆ ಇವಾಗ ಇನ್ಸೂರೆನ್ಸ್ ಮಾಡಿಸ್ತೀರಲ್ಲಿ ಸರ್? ಈಗ ವರ್ಷಕ್ಕೊಂದ್ಸಲನ 2 ವರ್ಷಕ್ಕೆ ಒಂದ್ಸತಿ ಪ್ರೀಮಿಯಂ ಕಟ್ಟಿದ್ರೆ 2 ವರ್ಷ ಇರ್ತದೆ ಇನ್ಸೂರೆನ್ಸ್. ಈಗ ಹಸ್ಕೊಳ್ ತರ್ತಾರಲ್ಲ, ಅದಕ್ಕೆ ಇನ್ಸೂರೆನ್ಸ್ ಹೇಗ್ ಮಾಡಿಸ್ತೀರಾ? ಡಾಕ್ಟರ್ ಎಷ್ಟು ತಿಂಗಳಿಗೆ? ಇಲ್ಲ ಎಷ್ಟು? 20 ಒಂದ್ಸತಿ ಇನ್ಸೂರೆನ್ಸ್ ಮಾಡಿಸ್ತಾರೆ ಮೇಡಮ್. 24 ತಿಂಗಳು ಇರ್ತದ್ರ. 30,000 ರೂಪಾಯಿನ ಸುಗ 915 ರೂಪಾಯಿ ಇರುತ್ತೆ. 40,000 ರೂಪಾಯಿನ ಸುಗ 1,000 ಚಿಲ್ಲರೆ ಇರುತ್ತೆ. 50,000 ಪೇಮೆಂಟ್ ಜಾಸ್ತಿ ಐತೆ ಸರ್. ಈಗ ಮಧ್ಯದಲ್ಲಿ ಈಗ ನೀವು ಇನ್ಸೂರೆನ್ಸ್ ಮಾಡಿಸಿ ಹೊಟ್ಟೋಗಿರ್ತಾರೆ ಡಾಕ್ಟ್ರು, ಮಧ್ಯದಲ್ಲಿ ಇವಾಗ ನಾವ್ ಒಂದ್ ವೀಕ್ ಬಿಟ್ಟು ಹಸು ತರ್ತೀವಿ, ಅವಾಗ ಅದಕ್ಕೆ 3 ತಿಂಗಳು ಅದೇನು ಬರ್ತಾ ಇರ್ತಾರೆ. ಒಬ್ರು ಬರಲ್ಲ, 10 ಜನ ಸೇರಿಸ್ಕೊಂಡು. ನೀವು ರೈತರಿಗೆ ಇವಾಗ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನ ಮೇಡಮ್? ನಿಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಕೃಷಿ ಇದು ಉಪಕಸಬು. ಇಲ್ಲಿ ಕೃಷಿ ಜೊತೆಗೆ ಬರೀದ್ನೇ ನಂಬ್ಕೊಂಡ್ರು ಆಗ ಉಪಕಸಬು ಮೇನ್ ಆಗಿದೆ. ನಿಮ್ಮ ಅಧ್ಯಕ್ಷರು ಡೈರೆಕ್ಟರ್ ಬಗ್ಗೆ ಏನ್ ಹೇಳಕ್ ಇರ್ತೀರಾ? ನಂಜುಂಡಪ್ಪ ಅವ್ರ ತಾನೆ ನಿಮ್ಗೆ? ಅವರು ನಿಮ್ಗೆ ಏನಾರು ಹೋಗಿ ನೀವೇನಾರು ಅವ್ರನ್ನ ಮಾತಾಡ್ಸಿದೀರಾ? ಇಲ್ಲ ಅವ್ರನ್ನೇನಾರು ನಿಮ್ಮ ಸೊಸೈಟಿಗೆ ಹೆಲ್ಪ್ ಮಾಡಿದಾರಾ? ಡೈರಿ ಯಾವುದೇ ಒಂದ ಪಂಡಿತು ಹೋಗಿದ್ದು ನಾವು ಸಿಕ್ಕಿಲ್ಲ, ಹಾಕೊಟ್ಟಿವಿ ಮನೆ ಪೇಂಟಿಗೆ ಹಾಕೊಟ್ಟಿವಿ ಮನೆ. ನೀವು ಮತ್ತೆ ಹೋಗಿಲ್ಲ ಸರ್? ಡೈರಿಲಿ ಇವಾಗ ಏನಾರು ಅಮೌಂಟ್ ಏನಾರು ಇಟ್ಟಿದ್ದೀರಾ ಲಾಭವಾಗಿ? ಇಟ್ಟದ ಅಮೌಂಟ್ ಅದು ಎಫ್ ಡಿ ಮಾಡಿರ್ತೀರಾ. ಮತ್ತೆ ಇವಾಗ ನಿಮ್ಮ ಕಾರ್ಯದರ್ಶಿ ಹೇಗೆ ಸರ್? 100% ಕಾರ್ಯದರ್ಶಿ ಇದೆ ಅಂತ ಸರ್. ನೀವು ಅಧ್ಯಕ್ಷ ಮುಂದಿನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಡೈರಿ ಈಗ 2 ವರ್ಷ ಆಗಿದೆ, ಮುಂದೆ ಈಗ ಇನ್ನ 3 ವರ್ಷ ಇದೆ ಅವಧಿ. ನೀವು ಇನ್ನ ಏನ್ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಭಿವೃದ್ಧಿ ಮಾಡ್ಬೇಕಾರೆ ಮೇಡಮ್, ಕ್ವಾಲಿಟಿ ಆಗ್ಬೇಕು ಎಲ್ಲಕ್ಕಿಂತ ಮೇಲೆ. ಸುಮ್ನೆ ಲಾಭ ಬರಲ್ಲ ಕ್ವಾಲಿಟಿ. ಯಾಕಂದ್ರೆ ಇಲ್ಲದ್ರೆ 29 ರೂಪಾಯಿ ಬಂದ್ಬಿಡುತ್ತಾ. ಕ್ವಾಲಿಟಿ ಕಮ್ಮಿ ಇದ್ರೆ 29 ರೂಪಾಯಿ ಬಂದ್ಬಿಡುತ್ತೆ. ರೈತರಿಗೆ ಹೇಳ್ಬೇಕು. ಕ್ವಾಲಿಟಿ ಇದ್ರೆ ಆಟೋಮೆಟಿಕ್ ಅದೇ ಮುಂದುವ. ಎಲ್ಲಕ್ಕಿಂತ ಮೀನು ಕ್ವಾಲಿಟಿ ಇರ್ಬೇಕು ಸರ್. ಅದಕ್ಕೆಲ್ಲ ಹಸ್ಕೊಳ್ಗೆಲ್ಲ ಫುಡ್ ನೀವೇ ತಂದು ಕೊಡ್ತೀರಾ? ಅದನ್ನ ಹೇಗೆ ಪೇಮೆಂಟ್ ಮಾಡ್ಕೊಂತೀರಾ? ಅಲ್ಲಿ ಕಟ್ ಮಾಡ್ಕೊತೀನಿ. ಅದು ಯಾವ ರೀತಿ ಮಾಡ್ತೀರಾ? ಅದು ಒಂದು ಗೂಟೆಗೆ 1300 ಚಿಲ್ಲರೆ ಬೀಳುತ್ತೆ. 1 ಸತ್ ಬರ ಹಿಡಿಸಬಹುದು, 2 ಸತ್ ಬರ. ಅದು ಅವ್ರ ಅನುಕೂಲ ತಕ್ಕಂತೆ. ಮ್ಯಾಟ್ಗಳು ಸಹ ಮ್ಯಾಟ್ಗಳು ಬಂದಿಲ್ಲ. ನನ್ನ ಅಧಿಕಾರವಾದ್ರೆ ಒಂದಿರೋದಿಲ್ಲ, ಮ್ಯಾಟ್ ಬಂದಿಲ್ಲ. ಬರ್ತೀವಿ ಅಂತ ಹೇಳ್ತಾರ, ಅಂತೂ ಬಂದಿಲ್ಲ ಒಟ್ಟಲ್ಲಿ. ನೀವು ವರ್ಷಕ್ಕೊಂದ್ಸಲ ಪ್ರೋತ್ಸಾಹಧನ ಕೊಡ್ತೀರಾ? ಪ್ರೋತ್ಸಾಹಧನ ಅದು ಹಾಲು ಎಷ್ಟಾಗ್ತಾರ ಅವ್ರ ಮೇಲೆ ಡಿಪೆಂಡ್? ಇಲ್ಲ, ಯಾರ ಮೇಲೆ ಡಿಪೆಂಡ್. 10 100 ಲೀಟರ್ ಹಾಕಿರೋನ್ಗೆ 10 ಲೀಟರ್ ಹಾಕಿ 1 ಕೊಟ್ರೆ ಅವ್ನಿಗೆ ಆಯ್ತಲ್ಲ. ಅವ್ರು ಏನಾಗ್ತಾರ ನಮ್ಮ ಲಾಭಾಂಶದಲ್ಲಿ ಅದ 70% ಅವ್ರಿಗೆ ಬೋನಸ್. ಆದ್ರೆ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದೀರಾ? ಏನು ತೊಂದರೆ ಏನಿಲ್ಲ, ಒಂಚೂರು ಪಿನ್ ಪಾಯಿಂಟ್ ಏನು ಪ್ರಾಬ್ಲಮ್. ನಿಮ್ಮ ಡೈರೆಕ್ಟರ್ಗಳೆಲ್ಲ ಪ್ರತಿ 1 ತಿಂಗಳು ಮೀಟಿಂಗ್ ಇರುತ್ತೆ. ಅವರು ಯಾವ್ದು ಆ ತಿಂಗಳಲ್ಲಿ ಏನ್ ಖರ್ಚು ವೆಚ್ಚ ಅಲ್ಲಿ ಈ ನಮ್ಮ ಇದೆಂತದ ಏಪ್ರಿಲ್ ಅಲ್ಲೇ 68,000 ಒಂದೇ ತಿಂಗಳು ಬಂದಿತ್ತು ಲಾಭ. ಏಪ್ರಿಲ್ನಲ್ಲಿ ನೀವು ಇಲ್ಲಿ ಕೆಲಸ ಮಾಡ್ತಾರಲ್ಲ ಕಾರ್ಯದರ್ಶಿ ಮತ್ತೆ ಟೆಸ್ಟಿಂಗ್, ಅವ್ರಿಗೆ ಏನಾದ್ರು ಪೇಮೆಂಟ್ ಯಾವಾಗ ಏನಾದ್ರು ಚೇಂಜ್ ಎಕ್ಸ್ಟ್ರಾ ಮಾಡೋದು? ಎಕ್ಸ್ಟ್ರಾ ಇಲ್ಲ. ಎಕ್ಸ್ಟ್ರಾ ಅಂದ್ರೆ ಈಗ ಜಾಸ್ತಿ ಮಾಡಿ ಅಂತಾರೆ, ಇನ್ನೂ ಮಾಡಿಲ್ಲ.
ವರ್ಷಕ್ಕೊಂದ್ಸಲ ಏನ್ ಮಾಡಲ್ಲ. ಹಾಲ್ ಮೇಲೆ ಡಿಪೆಂಡ್ ಅದು. ಈಗ ಒಂದ್ 700 ಬರ್ತಾ ಇತ್ತು, 7,700 ಬಂದ್ರೆ 1,000 ಹತ್ರ ಬಂದ್ರೆ ಆಟೋಮೆಟಿಕ್ ರೈಜ್ ₹1,000 ಸಂಬಳ ರೈಜ್. ಅದು ನೀವು ನಾವೇ ನಿರ್ದೇಶಕ. ಮಾಡ್ಬೇಕು, ಬೋರ್ಡೇ ಮಾಡೋದ. ಓಕೆ ಸರ್, ಬೋರ್ಡಿಂಗ್ ಮಾಡೋದ. ಧನ್ಯವಾದಗಳು ಸರ್, ನೀವು ಮಾತಾಡಿದಕ್ಕೆ ಇಷ್ಟು.